A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಲಕ್ಷಗಳ ಸಂಬಳ ಪಡೆಯುವ ನೌಕರರಿಂದ ಕೋಟಿಗಳ ವಕೀಲರು. ಡಿಸಿಸಿ ಬ್ಯಾಂಕ್ ಹಗರಣದ ಹಿಂದೆ ಯಾರಿದ್ದಾರೆ? ಚಿಂತಾಮಣಿ ತಾಲೂಕಿನ ಡಿಸಿಸಿ ಬ್ಯಾಂಕ್ ಶಾಖೆಗೆ ಒಳಪಡುವ ಅಂಕಲಮಡುಗು, ಬೊಮ್ಮೆಪಲ್ಲಿ, ಭೂಮಿಚಿಟ್ಟಿಹಳ್ಳಿ, ಯನಮಾಲಪಾಡಿ ಮತ್ತು ನಂದನಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮಹಿಳಾ ಸ್ವಸಹಾಯ ಗುಂಪುಗಳ ಸಾಲ ವಿತರಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬಹುದೊಡ್ಡ ಅಕ್ರಮ ನಡೆದಿದೆ ಎಂದು ಬಿಜೆಪಿ ಮಾಜಿ ರಾಜ್ಯ ಕಾರ್ಯದರ್ಶಿ ಹಾಗೂ ದೂರುದಾರರಾದ ಪ್ರತಾಪ್ ಕುಮಾರ್ ಟಿಎಸ್ ಆರೋಪಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಕರಣದ ಹಿನ್ನೆಲೆ ಹಾಗೂ ನ್ಯಾಯಾಲಯದ ನಡಾವಳಿಗಳನ್ನು ಹಂಚಿಕೊಂಡರು. ಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕರು, ಮೇಲ್ವಿಚಾರಕರು, ಮಾಜಿ ಅಧ್ಯಕ್ಷರು ಹಾಗೂ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶಾಮೀಲಾಗಿ ಮಹಿಳಾ ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಬೇನಾಮಿ ಸಾಲ ಪಡೆದು ವೈಯಕ್ತಿಕ ಬಳಕೆಗೆ ಉಪಯೋಗಿಸಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಟ್ಲಹಳ್ಳಿ, ಕೆಂಚರ್ಲಹಳ್ಳಿ, ಚಿಂತಾಮಣಿ ಗ್ರಾಮಾಂತರ ಹಾಗೂ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 7 ಎಫ್ಐಆರ್ಗಳು ದಾಖಲಾಗಿದ್ದವು. ಈ ಅಕ್ರಮದ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿತ್ತು. ಆರಂಭದಲ್ಲಿ ಆರೋಪಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದರೂ ಸುದೀರ್ಘವಾದ ವಿವಾದದ ನಂತರ ಹೈಕೋರ್ಟ್ ಆ ತಡೆಯಾಜ್ಞೆಯನ್ನು ವಜಾಗೊಳಿಸಿ ಸಿಐಡಿ ತನಿಖೆಗೆ ಹಸಿರು ನಿಶಾನೆ ನೀಡಿತ್ತು. ಸಿಐಡಿ ತನಿಖೆಗೆ ಸಹಕರಿಸದ ಮತ್ತು ಅಗತ್ಯ ದಾಖಲೆಗಳನ್ನು ನೀಡದ ಆರೋಪಿಗಳು ಇದೀಗ ಸುಪ್ರೀಂ ಕೋರ್ಟ್ಗೆ ತೆರಳಿ ತಡೆಯಾಜ್ಞೆ ತಂದಿದ್ದಾರೆ. ಚಿಂತಾಮಣಿಯ ಗ್ರಾಮೀಣ ಭಾಗದ ಸಹಕಾರ ಸಂಘಗಳಲ್ಲಿ ಕೇವಲ 15,000ದಿಂದ 30,000 ರೂಪಾಯಿ ಸಂಬಳ ಪಡೆಯುವ ನೌಕರರು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಲು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಹಿರಿಯ ವಕೀಲರನ್ನು ನೇಮಿಸಿಕೊಂಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಕೋಟ್ಯಾಂತರ ರೂಪಾಯಿ ವೆಚ್ಚದ ಹಿಂದೆ ದೊಡ್ಡ ಮಟ್ಟದ ಪ್ರಭಾವಿ ವ್ಯಕ್ತಿಗಳ ಕೈವಾಡವಿದೆ ಎಂದು ದೂರುದಾರರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಅಕ್ರಮಗಳನ್ನು ಮುಚ್ಚಿಹಾಕಲು ಮತ್ತು ತನಿಖೆಯಿಂದ ತಪ್ಪಿಸಿಕೊಳ್ಳಲು ಈ ರೀತಿ ತಡೆಯಾಜ್ಞೆ ತರಲಾಗಿದ್ದು, ಸುಪ್ರೀಂ ಕೋರ್ಟ್ನಿಂದ ನೋಟಿಸ್ ಜಾರಿಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿಯೂ ಸಮರ್ಥವಾಗಿ ವಾದ ಮಂಡಿಸಿ ತಡೆಯಾಜ್ಞೆಯನ್ನು ವಜಾಗೊಳಿಸಿ ಸಿಐಡಿ ತನಿಖೆ ಮುಂದುವರಿಸುವಂತೆ ನೋಡಿಕೊಳ್ಳಲಾಗುವುದು ಹಾಗೂ ಬಡ ಮಹಿಳೆಯರಿಗೆ, ರೈತರಿಗೆ ನ್ಯಾಯ ಸಿಗುವವರೆಗೆ ಮತ್ತು ಡಿಸಿಸಿ ಬ್ಯಾಂಕ್ ಅನ್ನು ರಕ್ಷಿಸುವವರೆಗೆ ಹೋರಾಟ ಮುಂದುವರಿಸಲಾಗುವುದು ಎಂದು ಪ್ರತಾಪ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಲಾಸ್ಟ್ ಟೈಮ್ ನಾವು ಡಿಸಿಸಿ ಬ್ಯಾಂಕಲ್ಲಿ ಅವ್ಯವಹಾರ ಆಗಿತ್ತು. ಅದು ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಯಿಂದ ಆದಂಥ ಅವ್ಯವಹಾರದ ಒಂದು ತನಿಖೆ ಭಾಗವಾಗಿ ಸಿಐಡಿ ಅವರು ಬಂದಿದ್ದರು. ಸಿಐಡಿ ಅವರು ತನಿಖೆ ಮಾಡೋಕ್ಕೆ ಮುಂಚೆನೂ ಏನಾಗಿತ್ತು ಅಂತಂದರೆ, ಅದನ್ನು ಹೈಕೋರ್ಟಲ್ಲಿ ಸ್ಟೇ ಮಾಡಿದರು. ಕೆಲವು ಸೆಕ್ರೆಟ್ರಿಗಳೋಗಿ ನಮ್ಮ ಏನು ಗ್ರಾಮೀಣ ಮಟ್ಟದಲ್ಲಿರುವಂಥ ಫ್ಯಾಕ್ಟ್ ಸೊಸೈಟಿಗಳ ಸೆಕ್ರೆಟ್ರಿಗಳೋಗಿ ಸ್ಟೇ ಮಾಡಿದರು. ಆ ಸ್ಟೇ ಮಾಡಿದ್ದಂಥದ್ದನ್ನು ನಾವು ಹೈಕೋರ್ಟಲ್ಲಿ ವೆಕೇಟ್ ಮಾಡಿದ್ವಿ. ಹೈಕೋರ್ಟಲ್ಲಿ ವೆಕೇಟ್ ಆದ ನಂತರ COD ಅವರು ತನಿಖೆಯನ್ನು ಪ್ರಾರಂಭಿಸಿದರು. ಒಳ್ಳೆಯ ಹಂತದಲ್ಲಿ ತನಿಖೆ ಮುಂದುವರಿತಾ ಇತ್ತು. ಮುಂದುವರಿಯುವಂಥ ಸಮಯದಲ್ಲಿ ಆ ಸೆಕ್ರೆಟ್ರಿಗಳಿಗೆ ಏನು ಅವ್ಯವಹಾರ ಆಗಿದೆಯತ್ತಲ್ಲ, ಆ ಅವ್ಯವಹಾರ ಆಗಿದ್ದಂಥ ಸ್ಟೇಟ್ಮೆಂಟ್ಸು ಮತ್ತು ದಾಖಲೆಗಳನ್ನು ಕೊಡಿ ಅಂತಂದಾಗ ಇವರು ದಾಖಲೆಗಳನ್ನು ಪೂರೈಸೋದು ವಿಫಲರಾದರು. ಮತ್ತು ಅದನ್ನು ಎಲ್ಲಿ ತನಿಖೆಯಲ್ಲಿ ತಾವು ತಪ್ಪಿತಸ್ಥರು ಅಂತ ಸಾಬೀತಾಗುವಂಥ ಸಾಧ್ಯತೆ ಇತ್ತು. ಅದರಿಂದಾಗಿ ಹೋಗಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಅಂತಂದಾಗ, ಸುಪ್ರೀಂ ಕೋರ್ಟ್ ಅಂತಂದರೆ ನವದೆಹಲಿಗೆ ಹೋಗ್ಬಿಟ್ಟು ಒಂದು ಕುಗ್ರಾಮಗಳಲ್ಲಿರುವಂಥ ನಂದಿಗಾನಹಳ್ಳಿ ಇರ್ಬೋದು, ಇಲ್ಲ ಬೊಮ್ಮೆಪಲ್ಲಿ ಇರ್ಬೋದು, ಅಂಕಲ್ಮಡುಗು ಇರ್ಬೋದು, ಕುರ್ಬೂರ್ ಇರ್ಬೋದು, ಈ ಥರದ ಸೊಸೈಟಿಗಳವರು ಹೋಗಿ ತರ್ತಾರೆ ಅಂತಂದಾಗ ಡೆಲ್ಲಿಗೆ ಹೋಗಿ ಒಂದು ಸುಪ್ರೀಂ ಕೋರ್ಟಲ್ಲಿ ತರಬೇಕು ಅಂತ. ಯಾಕಂತಂದರೆ CID ಅವ್ರು ಕೇಳಿದಂಥ ದಾಖಲೆಗಳು ಕೊಟ್ಟಿದ್ರೆ ಸತ್ಯಾಸತ್ಯತೆ ಇಲ್ಲೇ ಇದಾಗ್ತಾಯಿತ್ತು. ಆದರೆ ಅದನ್ನು ಮಾಡದೆ ಏನು ಮಾಡಿದ್ದಾರೆ, ಡೆಲ್ಲಿಯಲ್ಲಿ ಹೋಗಿ ಸ್ಟೇ ತರುವಂಥ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಗೆ ಡೆಲ್ಲಿಗೆ ಹೋಗಿ ಸ್ಟೇ ತರಬೇಕಂತಂದರೆ ಸಾಮಾನ್ಯ ಮಾತಲ್ಲ. ಸೆಕ್ರೆಟ್ರಿಗಳಿರಲ್ಲ, ಬ್ಯಾಂಕ್ ಮ್ಯಾನೇಜರು ಮತ್ತು ಸೆಕ್ರೆಟ್ರಿಗಳು ಇವ್ರು ಹೋಗಿ ಇಲ್ಲಿನ ಉಲ್ವಾಡಿಯ ನಾಗರಾಜ್ ಅನ್ನೋಂಥವ್ರು ಮತ್ತು ಅಂಕಲ್ಮಡುಗು ಬೈರೆಡ್ಡಿ, ಕಡ್ಲಪುಡಿ ಬೈರೆಡ್ಡಿ ಅನ್ನೋಂಥವ್ರು ಅಲ್ಲಿ ಹೋಗಿ ತಗೊಂಬರ್ತಾರೆ ಅಂತಂದರೆ ಇದರಿಂದ ಎಷ್ಟು ದೊಡ್ಡ ಲಾಭಿ ಇದೆ ಅಂತಂದ್ಬಿಟ್ಟು ಅರ್ಥ ಆಗುತ್ತೆ. ನಿಮಗೆ ಅಲ್ಲಿಂದ ಏನೇನು ದಾಖಲೆಗಳು ಬಂದಿದೆ ಸರ್? ಅಲ್ಲಿಂದ ನಾನು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನಾನು ನೋಟಿಸ್ ಇಶ್ಯೂ ಮಾಡಿರೋಂಥ ನೋಟಿಸ್ ಬಂದು ನೋಡಿ, ನನ್ನ ಹೆಸರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಪ್ರತಾಪ್ ಕುಮಾರ್ ಅಂತ ನವದೆಹಲಿಯಿಂದ ಸುಪ್ರೀಂ ಕೋರ್ಟಿಂದ ಬಂದಿದೆ. ಮತ್ತು ಅದಕ್ಕೆ ನಾನು ಹಿಂದೆ ಹೈಕೋರ್ಟ್ಗೇನು ನಾವು ದಾಖಲೆ ಕೊಟ್ಟು ಅಲ್ಲಿ ಕ್ಲಿಯರ್ ಮಾಡಿದ್ದೀವಲ್ಲ, ಅದೇ ದಾಖಲೆನ ನಾವು ಮತ್ತೆ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಕೊಟ್ಟು ನಾವು ಅದನ್ನು ವೆಕೇಟ್ ಮಾಡಬೇಕಾಗುತ್ತೆ. ಆದರೂ ನಮ್ಮದು ನೋವೇನು ಅಂತಂತಂದರೆ, ಅವ್ರು ಅವ್ಯವಹಾರ ಮಾಡಿದರೆ ಅವ್ರು ಖರ್ಚು ಮಾಡ್ಬೋದು. ನಾವು ಸತ್ಯದ ಪರ ಹೋರಾಟ ಮಾಡಿದ್ರೆ ನಾವು ಸಹ ಇವಾಗ ಅದಕ್ಕೆ ಅವ್ರಿಗೆ ಹೋದಾಗ ನಾವು ಡೆಲ್ಲಿಗೆ ಹೋಗಬೇಕು, ಮತ್ತು ಅದನ್ನು ಅವ್ಯವಹಾರದ ಅಲ್ಲೊಂದು ಲಾಯರ್ ನೀಡಬೇಕು. ಡೆಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ ಅಂದರೆ ತಮಾಷೆ ಅಲ್ಲ, ತುಂಬ ಖರ್ಚಾಗುತ್ತೆ. ಇವೆಲ್ಲವನ್ನು ನಾವು ಮಾಡಬೇಕು. ನಮ್ಮದೇನಂತಂದರೆ ಇವತ್ತೆಲ್ಲ ನಾಳೆ ರೈತರ ದುಡ್ಡು ಸಂದಾಯ ಆಗಲಿ, ಆ ಜನಗಳಿಗೆ ಹೋಗಬೇಕು ಅನ್ನೋಂಥ ಮೂಲ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಹೊರತು ಯಾವುದೇ ರೀತಿಯಾದಂಥ ಯಾರ ಮೇಲೆ ದ್ವೇಷ ಅಲ್ಲ. ಸಂಸ್ಥೆಗಳು ಉಳಿಬೇಕು. ಯಾವುದು ರೈತರ ಸಂಸ್ಥೆ ಏನಿದೆ
ಅದು ಉಳಿಬೇಕು ಅನ್ನೋಂಥ ಏಕ ಉದ್ದೇಶದಿಂದ ನಾವು ಮಾಡ್ತಾರೆ. ಆಗಿದೆ ಲಾಸ್ಟ್ ಟೈಮು ನಾವು ಹೈಕೋರ್ಟಲ್ಲಿ ಇದಾದಾಗ ಸರ್ಕಾರದ ವಕೀಲರು ನಮಗೆ ಸಹಕರಿಸಿ ಸ್ಟೇ ವೇಕೇಟ್ ಆಗೋದನ್ನು ನೋಡಿಕೊಂಡ್ರು. ಆನಂತರ ಈಗ ಸುಪ್ರೀಂ ಕೋರ್ಟಲ್ಲಿದೆ, COD ವಕೀಲರು ಸಹ ಒಬ್ಬರು ಪ್ರೆಸೆಂಟ್ ಆಗ್ತಾರೆ. ನನ್ನ ಕಡೆಯಿಂದನೂ ಒಂದು ವಕೀಲರು ನಾವು ಇಟ್ಟು ಈ ಕೇಸನ್ನು ವೆಕೇಟ್ ಮಾಡಿಸ್ಬೇಕು ಮತ್ತು ತನಿಖೆಗೆ ಮುಂದಿನ ದಿನಗಳ ಸಹಕಾರ ಆಗಬೇಕು ಅಂತ ನಾನು ಅಪೇಕ್ಷೆ ಇದೆ. ಸ್ಟೇ ತರ್ತಾರೆ ಅಂತಂದರೆ ಎಷ್ಟು ಹಣ ಖರ್ಚಾಗಿರುತ್ತೆ ಮತ್ತು ಇದರಿಂದ ಎಷ್ಟು ಹಣ ಲಪ್ಟಾಯಿಸಿದ್ದಾರೆ ಅನ್ನೋಂಥದ್ದು ಇದರಲ್ಲೇ ನಮ್ಗೆ ಅರ್ಥ ಆಗುತ್ತೆ. ನಾವು ಸಹ ಏನು ಸ್ಟೇ ಅಂದಿದ ತಕ್ಷಣ ನಾವು ಮನೆಗೊಂದಲ್ಲ, ನಾವು ಈಗಾಗಲೇ ಡೆಲ್ಲಿಯಲ್ಲಿ ನಮಗೆ ಬೇಕಾದಂಥ ವಕೀಲರನ್ನ ಸಂಪರ್ಕ ಮಾಡಿದ್ದೀವಿ. ನನಗೆ ಇವತ್ತು ನೋಟಿಸ್ ಇಶ್ಯೂ ಆಯಿತು. ಆದರೆ ನಾವು ಅದನ್ನು ಹೋಗಿ ಅಲ್ಲಿಯೂ ಸಹ ಸಮರ್ಥವಾಗಿ ವಾದವನ್ನು ಮಂಡಿಸಿ ಆ ಸ್ಟೇಯನ್ನು ವೆಕೇಟ್ ಮಾಡಿಸಿ ಈ ತನಿಖೆಯನ್ನಾಗಿ ತಪ್ಪಿತಸ್ಥರು ಏನು ಈ ಒಂದು ಅವ್ಯವಹಾರ ಆಗಿದೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರ 2 DCC ಬ್ಯಾಂಕಲ್ಲಿ ಸುಮಾರು ಒಂದು 380 ರಿಂದ 400 ಕೋಟಿ ರೂಪಾಯಿವರೆಗೂ ಅವ್ಯವಹಾರ ಆಗಿತ್ತು ಅಂತ ನಾನು ಏನು ಆರೋಪ ಮಾಡಿದ್ದೀನಿ. ಆರೋಪ ಮಾಡಿರೋದಕ್ಕೆಲ್ಲ ದಾಖಲೆಗಳು ಸಿಕ್ಕಿದೆ ಮತ್ತು ಅದು ಇದಾಗಿದೆ. ಅದನ್ನು ಮಾಡೋ ನಿಟ್ಟಿನಲ್ಲಿ ನಾನು ಇದು ಮಾಡ್ತೀನಿ ಅಂತ ತಮ್ಮಲ್ಲಿ ಹೇಳ್ತಾರೆ. ಇಲ್ಲ, ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಯಾವ ಸರ್ಕಾರ BJP ಕಾಂಗ್ರೆಸ್ JDS ಇರ್ಬೋದು, ಆದರೆ ಅಧಿಕಾರಿಗಳು ಮತ್ತು ಏನಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯವಸ್ಥೆ ಇರುತ್ತೆ ಅದು ಕಾಮನ್ ಆಗಿರುತ್ತೆ. ಈಗ ನಾನು ಹೇಳೋದೇನಂತಂದರೆ ಯಾರೋ ಒಬ್ಬರು ಮೋಸ ಮಾಡಿದರು ಅನ್ನೋ ಕಾರಣಕ್ಕೆ, ಇಲ್ಲ ಬ್ಯಾಂಕಿಗೆ ದೋಖ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಕೆಲವರು ತಟಸ್ಥ ಆಗ್ಬೋದು, ಇಲ್ಲ ತನಿಖೆ ನಿಧಾನ ಅಂತಕ್ಕೆ ಹೋಗ್ಬೋದೇ ಹೊರತು ಇವತ್ತಲ್ಲ ನಾಳೆ ಅದು ಆರೋಪ ಸಾಬೀತಾಗಿದೆ ಮತ್ತು ಅದು ಕಣ್ಣು ಕಾಣಿಸೋಂಗೆ ಹಣ ಬೇನಾಮಿ ರೂಪದಲ್ಲಿ ಹೊರಗಡೆ ಹೋಗಿದೆ. ಇದು ಆಗುತ್ತೆ ಅನ್ನೋಂಥದ್ದನ್ನು ಹೇಳ್ತಾ ಇದು ಸರ್ಕಾರದ ವ್ಯಾಪ್ತಿಗೆ